ನೋಡೋಣ ಫಸ್ಟ್ ನೋಡ್ರಿ ಹೆಂಗಿರುತ್ತೆ ಅಂತ. ಈ ಪ್ರಶ್ನೆ ಈ ತರ ಬಂದಾಗ ಹೆಂಗ್ ಬರ್ಕೋಬೇಕು ಅನ್ನೋದು ತಿಳ್ಕೊಳ್ರಿ. ಫಸ್ಟ್ ಬರೋದೆಲ್ಲ ಈ ತರನೇ ಪ್ರಶ್ನೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರೋದು ಹಿಂಗೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೂ ಇದೇ ತರ ಬರ್ತದೆ. ಇಲ್ಲ ನೋಡ, ಆಮೇಲೆ ಬರ್ತದೆ. ಎಂಟು ಗಂಟೆ ಇದೆ ಅಂತ ಗೊತ್ತಿಲ್ಲ ನೋಡಿ. ಪಿ ಓಕೆನಾ, ಆಮೇಲೆ ಕ್ಯೂ. ಯಾರಿವರು? ಸಹೋದರರು. ಆರ್ ಮತ್ತು ಎಸ್ ಸಹೋದರಿಯರು. ಆಯ್ತಾ? ಪಿ ಯ ಮಗನು ಎಸ್ ನ ಸಹೋದರ. ಪಿ ಯ ಮಗ ಎಸ್ ನ ಸಹೋದರ. ಬರ್ಕೊಂಡ್ರೆ ನಿಮಗೆ ಅರ್ಥ ಆಗೋದು. ಪಿ ಯಾರು? ಪಿ ಮತ್ತು ಕ್ಯೂ ಸಹೋದರರು, ಆರ್ ಮತ್ತು ಎಸ್ ಸಹೋದರರು, ಸಹೋದರಿಯರು. ಆಯ್ತಾ? ಪಿ ಮತ್ತು ಕ್ಯೂ, ಆಮೇಲೆ ಆರ್ ಮತ್ತು ಎಸ್ ಇವರಿಬ್ರು ಒಂದೇ ವಯಸ್ಸಿನವರು ಅನ್ನಂಗಾಯ್ತು. ಅದೇ ತಾನೆ? ಕಂಡೀಷನ್ ಏನ್ ಹೇಳ್ತಾ ಇದೆ? ಆಯ್ತಿಗೆ ನೆಟ್ಟು ಕುತ್ಕೊಂಡು ಫಸ್ಟ್. ಆಯ್ತಾ? ಪಿ ಮತ್ತು ಕ್ಯೂ, ಆರ್ ಮತ್ತು ಎಸ್ ಇವರೆಲ್ಲ ಒಂದೇ ಏಜ್. ಹೆಚ್ಚು ಕಮ್ಮಿ 2-3 ವರ್ಷ ಇರ್ಬೋದು ಅಷ್ಟೇ. ಬಟ್ ಜನರೇಷನ್ ಗ್ಯಾಪ್ ಇರಲ್ಲ. ನನಗೆ ನಿಮಗಿದ್ದಂಗೆ. ಗೊತ್ತಾಯ್ತಾ? ಸೊ ಇವರೆಲ್ಲ ನನ್ನ ಏಜ್ನವರು ಅನ್ನಂಗೆ ಆಯ್ತು. ಈಗ ಹಂಗಾದ್ರೆ ಪಿ ಯ ಮಗನು ಅಂದ್ರೆ ಇವನ ಮಗ, ಎಸ್ ನ ಸಹೋದರ ಅಂದ್ರೆ ಇವರು ಸೆಕೆಂಡ್ ಸ್ಟೇಜ್ ಬರುತ್ತಾರೆ. ಈಗ ಇದು ಮೊದಲನೇ ಕ್ಯಾಟಗರಿ, ಇದು ಎರಡನೇ ಕ್ಯಾಟಗರಿ. ಅಂದ್ರೆ ಇವರು ಅಪ್ಪ, ಇವರು ಅಮ್ಮನ ವಯಸ್ಸಿನವರು. ಮಗನ ವಯಸ್ಸಂದ್ರೆ ನೆಕ್ಸ್ಟ್ ಜನರೇಷನ್. ಗೊತ್ತಾಯ್ತಲ್ವಾ? ಪಿ ಯ ಮಗ ಅಂದ್ರೆ ಇವ್ ನೆಕ್ಸ್ಟ್ ಜನರೇಷನ್ ಆಗ್ಬಿಟ್ಟ. ಹಿಂಗ್ ನೀವು ಕ್ಲಿಯರ್ ಇದ್ರೆ ನಿಮಗೆ ಅರ್ಥ ಆಗೋದು. ಪಿ ಯ ಮಗ ನೆಕ್ಸ್ಟ್ ಜನರೇಷನ್ ಅಂದ್ರೆ ಇವನ ಎಸ್ ನ ಸಹೋದರ ಅಂದ್ರೆ ಇವನ ಮಗನ ಸಹೋದರ. ಅಂದ್ರೆ ಇವ್ರಿಗೂ ಒಂದೇ ವಯಸ್ಸರು. ಕರೆಕ್ಟ್ ಅಲ್ವಾ? ಅಂಕಲ್ಗೆ ಸಹೋದರ ಅಂತಾರ? ಅನ್ನಲ್ಲ. ಒಂದೇ ಏಜ್ ಇರೋರಿಗೆ ಸಹೋದರ ಅಂತಾರೆ. ಇವನು ಸಹೋದರ ಆದಾಗ ಉಳಿದಿರೋರು ಯಾರು? ಕ್ಯೂಗೆ 6. ಕ್ಯೂ. ಪಿ ಪಕ್ಕದಲ್ಲಿ ಯಾರಿದ್ದಾರೆ? ಕ್ಯೂ ಇದ್ದಾರೆ. ಅಂದ್ರೆ ಇವನು ಮತ್ತೆ ಫಸ್ಟ್ ಕ್ಯಾಟಗರಿನೇ. ಪಿ ಫಸ್ಟ್ ಕ್ಯಾಟಗರಿ ಆದಾಗ ಕ್ಯೂನು ಕರೆಕ್ಟಾ? ಅವನು ತಂದೆ ಸ್ಥಾನದಲ್ಲಿ ಇರೋನು. ಯಾಕೆ ಅಂದ್ರೆ ಇಲ್ಲಿ ಎಸ್ ನ ಸಹೋದರ ಆದ್ರೆ ಇಲ್ಲಿ ಆನ್ಸರ್ ಏನ್ ಮಾಡಿದ? ಅವನು ಸಹೋದರನ ಮಗ ಅಂತ ಮಾಡಿದ್ದಾರೆ. ನಮ್ಗೆ ಕ್ಯೂ ಈ ಸ್ಟೇಜ್ ಅಲ್ಲಿ ಇದ್ದಾಗ ಇಲ್ಲಿ ನಮ್ಗೆ ಯಾರು ಬೇಕೀಗ? ಆರ್. ಕ್ಯೂಗೆ ಆರ್ ನ ಅವನಿಗೆ ಹೊಂದಿರುವ ಸಂಬಂಧ ಏನು ಅಂತ. ಕ್ಯೂ ಜೊತೆಗೆ ಆರ್ಗೆ ಏನ್ ಸಂಬಂಧ ಇದೆ? ಸಹೋದರ ತಲೆ ನೋಡಿ. ಕ್ಯೂ ಯಾರು? ಇಲ್ಲಿದ್ದಾನ ಅವನು. ಅಂದ್ರೆ ಇವನು ಅಂಕಲ್. ಯಾಕೆ ಅಂಕಲ್? ಅವನು ಸಹೋದರ. ಸಹೋದರಿ ಅಲ್ಲ, ಗಂಡು. ಕರೆಕ್ಟ್ ಅಲ್ವಾ? ಅವನು ಗಂಡು ಇರೋದ್ರಿಂದ ಇವನು ಚಿಕ್ಕಪ್ಪನ ದೊಡ್ಡಪ್ಪನ ಏನೋ ಆಗಿರ್ತಾರೆ. ಒಟ್ಟು ಆ ಏಜ್ ಅಲ್ಲಿ ಇದ್ದಾನೆ. ಇವ್ರು ಏನ್ ಕೇಳ್ತಾ ಇದ್ದಾರೆ? ಕ್ಯೂನು ಆರಿಗೆ ಏನಾಗ್ಬೇಕು? ಕ್ಯೂನು ಇವರು ಅಕ್ಕ ತಮ್ಮ ಅಂತ ಅನ್ಕೊಳ್ಳಿ. ಯಾರು? ಕ್ಯೂ ಮತ್ತು ಆರ್, ಅಣ್ಣ ಮತ್ತು ತಮ್ಮ. ಇವ್ರ ಅಣ್ಣ, ಇವಳು ತಂಗಿ. ಇದು ತಪ್ಪಿದೆ ಉತ್ತರ. ಗೊತ್ತಾಯ್ತಾ? ಬುಕ್ಕಲ್ಲಿ ಪ್ರಿಂಟ್ ಆಗಿರೋದು ನಾ ಬರೆದಿದ್ದೇನೆ. ಅಣ್ಣ ತಂಗಿ. ಹಂಗಾಗಿ ಇಲ್ಲಿ ಏನ್ ಕೇಳ್ತಾ ಇದ್ದಾನೆ? ತಂಗಿಯ ಮಗನಿಗೆ ಇವನೇನಾಗ್ಬೇಕು ಅಂತ ಪ್ರಶ್ನೆ. ಸೋದರ ಮಾವ ಆಗ್ತಾನೆ. ಚಿಕ್ಕಪ್ಪ ಹೆಂಗ ಆಗ್ತಾನೋ? ಅಪ್ಪನ ತಮ್ಮನ ಮಗ ಆದ್ರೆ ಚಿಕ್ಕಪ್ಪ ಆಗ್ತಾನೆ. ಸೋದರಿ ಆದ್ರೆ ಅತ್ತೆ ಆಗ್ಲಿಲ್ಲನೋ? ಸೋದರ ಮಾವ ಅಂತಾರೆ. ಬರೇ ಮಾವ ಅಲ್ಲ. ಅಮ್ಮನ ಅಣ್ಣ ಅಥವಾ ತಮ್ಮ ಆದ್ರೆ ಸೋದರ ಮಾವ ಅಂತಾರೆ. ಇಂಗ್ಲಿಷ್ ಅಲ್ಲಿ ಅಂಕಲ್ ಅನ್ನೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ? ಇಂಗ್ಲಿಷ್ ಕನ್ನಡನ ಟ್ರಾನ್ಸ್ಲೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಅಂಕಲ್ ಅಂತ ಬಂದ್ರೆ ಇದನ್ನ ಚಿಕ್ಕಪ್ಪ ಅಂತ ಮಾಡಿದ. ಆದ್ರೆ ಇದು ಸೋದರ ಮಾವ. ಇದನ್ನ ಬರೀಬಹುದು ಉತ್ತರ ಇರೋದ್ರಿಂದ. ಯಾಕಂದ್ರೆ ಅವನು ಸೋದರ ಅಂತೂ ಅಲ್ಲ. ಯಾಕೆ ಸೋದರ ಅಲ್ಲ? ಇದು ಪಾಯಿಂಟ್. ಸೇಮ್ ವಯಸ್ಸಿಲ್ಲ. ಯಾಕಂದ್ರೆ ಇವರಿಬ್ರು ಒಂದು ವಯಸ್ಸಿನವರು, ಇಬ್ರು ಒಂದು ವಯಸ್ಸಿನವರು. ಹಂಗಾಗಿ ಅವನು ಈ ಲೆವೆಲ್ಗೆ ಬರಲ್ಲ. ಅವನು ಎರಡನೇದು ತಂದೆ ಆಗಕ್ಕೆ ಸಾಧ್ಯ ಇಲ್ಲ. ತಂದೆ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಹೋದರ ಮತ್ತೆ ಸಹೋದರಿ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಅಪ್ಪ ಅಂತ ಇಲ್ಲ ಅಲ್ಲೆಲ್ಲೂ. ಇದು
ಪ್ರಶ್ನೆ ತಪ್ಪು, ಉತ್ತರ ತಂದೆ ತಪ್ಪು. ಮಗ ಅನ್ನೋದಕ್ಕೆ ಇಲ್ಲಿದ್ರೆ ಅವ್ನ ಮಗ ಇರೋನು, ಇಲ್ಲಿ ಮಗ ಇಲ್ಲ ಅವನು, ಯಾಕಂದ್ರೆ ಅವನು ಸಹೋದರಿ ಮಗ ಅಂತ ಕೇಳ್ತಾ ಇರೋದು. ಹಂಗಾಗಿ ಇದಕ್ಕೆ ಅವನು ಕ್ರಾಸ್ ಇರ್ತಾನೆ, ಅಳಿಯನ್ನೋ ಭಾವನ ಯಾರು ಇರ್ತಾರೆ. ಹಂಗಾಗಿ ಈ ಮೂರು ಉತ್ತರ ರಾಂಗ್ ಇರೋದ್ರಿಂದ ಇಲ್ಲಿ ಚಿಕ್ಕಪ್ಪ ಅಂತಿದೆ, ಇದು ಸೋದರ ಮಾವ ಚಿಕ್ಕಪ್ಪ ಅಂತ ನೀವು ಬರಿಬಹುದು. ಅರ್ಥ ಆಯ್ತಾ? ಹೇಳ ಇನ್ನೊಂದ್ಸರಿ. ಪಿ ಮತ್ತು ಕ್ಯೂ ಒಂದ್ 40 ವರ್ಷ ಅನ್ಕೊಳ್ಳಿ, ಗೊತ್ತಾ? ಇವ್ರೊಂದು 20-35 ವರ್ಷ, ಅಂದ್ರೆ ಇವರಿಗೆ 35 ವರ್ಷ. ಇಲ್ಲಿ ನೀವು ಸೆಕೆಂಡ್ ಕ್ಯಾಟಗರಿ ಬಂದ್ರೆ ಇಲ್ಲಿಂದ ಎಷ್ಟು ವರ್ಷ ಡಿಫ್ರೆನ್ಸ್ ಇರುತ್ತೆ? ಮಿನಿಮಮ್ ಒಂದು 15 ವರ್ಷದ ಮೇಲೆ ಇರ್ತಾರ. 25 ವರ್ಷ, 25 ವರ್ಷಕ್ಕೆ ಮದುವೆ ಆದ್ರೆ ಮಗು ಎಷ್ಟಿಗೆ ಇರ್ತದೆ? 15 ವರ್ಷಕ್ಕೆ ಇರ್ತದೆ. ಆಗ 15 + 25 ವಯಸ್ಸು ಸೇರಿದ್ರೆ ಎಷ್ಟಾಗುತ್ತೆ? 25 ವರ್ಷಕ್ಕೆ ಮದುವೆ ಆದ್ರು 15 ವರ್ಷದ ಮಗು ಇದೆ ಅಂದ್ರೆ 5 5 10 0 ದಶಕವಾದ್ರು 2 3 4 40 ವರ್ಷ. ಅದೇ ತಾನೆ? ಈಗ ನೀವಿಗೆ ಎಷ್ಟು? ಈಗ 8ನೇ ಕ್ಲಾಸ್, 8 + 6 14 ವರ್ಷ. 14 + 25 ಅಂದ್ರೆ 39. ನಿಮ್ ತಂದೆ 25 ವರ್ಷಕ್ಕೆ ಮದುವೆ ಆಗಿದ್ರೆ ನಿಮ್ಮ ತಂದೆ ವಯಸ್ಸು 39. ನಿಮ್ ಏಜ್ ಪ್ರಕಾರ, ನೀವು 8ನೇ ಕ್ಲಾಸ್ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಬರ್ಕೊಳ್ಳಿ.